ಮಾಡಿ ಖುಷಿ ಪಡಿ. ಓಡ್ಸಕ್ ಬರ್ತದ ಫಸ್ಟ್ ಆಫ್ ಆಲ್. ನೋಡಿ ಫ್ರೆಂಡ್ಸ್ ಹೆಂಗ್ ತಳ್ತೈತೆ ನನ್ನ ಮುಂದೆ. ಇದೇ ಗೈಸ್ ಇದ್ರ ಸ್ಪೆಷಲ್ ಫೀಚರ್. ಇದ್ರಲ್ಲಿ ಕ್ರೂಸ್ ಕಂಟ್ರೋಲ್ ಬರುತ್ತೆ. ನಾವು ಆರಾಮಾಗಿ ಕ್ರೂಸ್ ಮಾಡ್ಕೊಂಡು ಹೋಗ್ಬೋದು ಹೈವೇಲಿ. ಹಾಯ್ ಗಾಯ್ಸ್, ನನ್ನ ಮತ್ತೊಂದು ವೀಡಿಯೋಗೆ ಸ್ವಾಗತ. ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಆ್ಯಂಡ್ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಅಂತ ಹೇಳ್ತಾ ನನ್ನ ವೀಡಿಯೋನ ಸ್ಟಾರ್ಟ್ ಮಾಡ್ತೀನಿ. ಸೊ ಇವತ್ತು ಕಾರ್ ರಿವ್ಯೂ ಮಾಡೋಣ ಅಂತ XUV 700 ಇಸ್ಕೊಂಡಿದ್ದೀನಿ. ಸೊ ಈ ಕಾರ್ದು ಏನೇನು ಫ್ಯೂಚರ್ ಆ್ಯಂಡ್ ಹೆಂಗಿದೆ ಅಂತ ಓಡಿಸಿ ಎಕ್ಸ್ಪೀರಿಯೆನ್ಸ್ ಮಾಡಿ ನಿಮಗೆ ಹೇಳ್ತೀನಿ, ಬನ್ನಿ. ಸೊ ಇದಕ್ಕೆ ಕೀಲೆಸ್ ಬರೋದು. ಕೀ ನೋಡಿ ಈ ಥರ ಬರುತ್ತೆ. ನೋಡಿ ಏನು ಮ್ಯಾಸಿವ್ ಆಗೈತೆ ಇದ್ರ ಲುಕ್ಕು. ಮಧ್ಯದಲ್ಲಿ ಒಂದು ಬಟರ್ಫ್ಲೈ, ಇಲ್ಲೊಂದು ಬಟರ್ಫ್ಲೈ ಆ್ಯಂಡ್ ಇಲ್ಲೊಂದು ಬಟರ್ಫ್ಲೈ. ಸೊ ಫಸ್ಟು ಕಾರ್ನ ಅನ್ಲಾಕ್ ಮಾಡೋಣ. ಏನು ಕಾರು ಗುರು ಇದು. ಅದಂತೂ ನಿಜ, ಆನೆ. ಆ ಆನೆಯನ್ನು ಮೀರ್ಸೋಕ್ಕಾಗಲ್ಲ, ಬಟ್ ಇದು ಒಂದು ಮಟ್ಟಿಗೆ ಆನೆನೇ. ನೋಡಿ ಬೇಕಾದ್ರೆ ಇದನ್ನು ರಿಮೋಟಲ್ಲೇ ಓಪನ್ ಮಾಡ್ಬೋದು. ಆಗ್ತಿಲ್ಲ. ಇದೆ, ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ನೋಡಿ ಇದು ಇನೋವಾಕ್ಕಿಂತ ಚೂರು ಈಸಿ ಐತೆ. ಆ ಇನೋವಾ ಡಿಕ್ಕಿ ಎತ್ತಕ್ಕೆ ಚೂರು ಪಡ್ದಾಡ್ತಿದೆ. ಸೊ ಇದು ಎಷ್ಟು ಟೋಟಲ್ಲು 7 ಸೀಟರು, ಬಟ್ ಇಲ್ಲಾಂದರೆ ಒಂದು 8-9 ಜನ ಆರಾಮಾಗಿ ಹೋಗ್ಬೋದು. ಏನಾರ ನಮಗೆ ಬೂಟ್ ಸ್ಪೇಸ್ ಜಾಸ್ತಿ ಬೇಕು ಅಂದರೆ ಸೊ ಇದನ್ನು ಹಿಂಗೆ ಮಾಡಿಬಿಟ್ಟು ಹಿಂಗೆ ಫೋಲ್ಡ್ ಮಾಡಿಬಿಟ್ರೆ ನನಗೆ ಟ್ರೋಲ್ ಮಾಡಿದ್ರೆ ಬಿಡು ತಲೆಗೆಡ್ಸ್ಕೊಬೇಡ ಬಿಡು ಫ್ರೆಂಡ್, ನಾನು ಇದ್ದೀನಿ ಪಾರ್ಟ್ನರ್. ಒಪ್ತೆ ಕಡೆ ಒಪ್ತೆ. ನಿನ್ ಮನ್ಸು ಎಷ್ಟು ಪರಿಶುದ್ಧವಾಗದು ಅಷ್ಟು ನೀ ಚೆನ್ನಾಗಿ ಬರುತ್ತೆ. ಹಿಂಗೆ ಕುತ್ಕೊಂಡೆ ಫುಲ್ ಟ್ರಿಪ್ ಮಾಡ್ಬಿಡ್ಬೋದು. ನೀನೇನಕ್ಕೆ ಮಧ್ಯದಲ್ಲಿ ನೀ ಸೈಡ್ಗೆ ಹೋಗು. ಇಮೋಷನಲ್ ಡ್ಯಾಮೇಜ್. ಸೊ ನೋಡಿ ಹಿಂಗೆ ಕುತ್ಕೊಂಡು ಫುಲ್ ಒಂದು ಟ್ರಿಪ್ಪೇ ಮಾಡ್ಬೋದು. ಸೊ ಫಸ್ಟ್ ಇಲ್ಲೊಂದು ಬಾಟಲ್ ಹೋಲ್ಡರ್ ಕೊಟ್ಟಿದ್ದಾರೆ. ನೋಡಿ ಇಲ್ಲೂ ಚಾರ್ಜಿಂಗ್ ಸಾಕೆಟ್ ಕೊಟ್ಟವ್ರೆ ಗೈಸ್, ಇಲ್ಲೂ ಹಾಕೋಬೋದು. ಸೊ ಇಲ್ಲೊಂದು ಬಾಟಲ್ ಹೋಲ್ಡರು. ಹಿಂಗಡೆ ಅಷ್ಟೇ, ಇನ್ನೇನು ಕೊಡ್ತಾರೆ ಹೇಳಿ. ಆದರೂ ಈ ಸನ್ ರೂಫ್ ಕೇಫ್ ಇದೆ ಅಂದ್ಕೊಳ್ಳಿ, ಮುಂದೆ ಹೋಗಿ ತೋರಿಸ್ತೀನಿ ರೀ. ಮೇನ್ ಥಿಂಕ್ ಅದೇ ತೋರಿಸ್ಬೇಕಾಗಿರೋದು. ಓ ಲಾರಿ ಹೋಗ್ತೈತೆ. ದೇವ್ರು ನಿನ್ಗೆ ಒಳ್ಳೇದು ಮಾಡ್ತದ. ನಿನ್ನ ಜನ್ಮಕ್ಕೆ ಹೋಗೋ. ಖುಷಿ ಮಾಡಿ ಖುಷಿ ಪಡಿ. ಅಷ್ಟೇ. ಇವರೇ ಗೈಸ್ ಕಾರ್ ಓನರು. ನೋಡಿ ರಿಚ್ ಪೀಪಲ್, ಆದರೆ ತೋರಿಸ್ಕೊಳ್ಳಲ್ಲ ಏನುವೆ. ಇವಾಗ ಬ್ಯಾಕ್ ಟು ಫಾರ್ಮ್. ಇದ್ರಲ್ಲಿ ಒಂದು ಸ್ಪೆಷಲ್ ಫ್ಯೂಚರ್ ಐತೆ, ಅದು ನಮ್ಮ ನಂದನ್ ತೋರಿಸ್ತಾನೆ ನೋಡಿ. ನೋಡಿ ಫ್ರೆಂಡ್ಸ್, ನಿಮ್ಮ ಜೀವನದಲ್ಲಿ ಯಾರು ವೆಲ್ಕಮ್ ಮಾಡಿಲ್ಲ ಅಂದ್ರೂ ಈ ಕಾರ್ ವೆಲ್ಕಮ್ ಮಾಡುತ್ತೆ. ಅದಕ್ಕೆ ಈ ಕಾರ್ ತಗೊಳ್ಳಿ. ನಿಮ್ಮ ಅಪ್ಪ ಕೊಡ್ತಾನೆ. ಬನ್ನಿ ಫ್ರೆಂಡ್ಸ್, ಒಂದು ರೌಂಡ್ ಹೋಗೋಣ ಹಂಗೆ. ಕಾರ್ ಯಾರು ಕೊಡ್ತಾರೆ ನೀವು ಓಡ್ಸಕ್ಕೆ? ನೀವು ಓಡ್ಸಕ್ಕೆ ಬರ್ತದ ಫಸ್ಟ್ ಆಫ್ ಆಲ್. ನೋಡಿ ಫ್ರೆಂಡ್ಸ್ ಹೆಂಗ್ ತಳ್ತೈತೆ ನನ್ನ ಮುಂದೆ. ಇದೇ ಗೈಸ್ ಇದ್ರ ಸ್ಪೆಷಲ್ ಫ್ಯೂಚರ್. ಅರ್ಥ ಆಯ್ತು ಅನ್ಸುತ್ತೆ ಗೈಸ್. ಇವಾಗ ಗಾಡಿ ಸ್ಟಾರ್ಟಲ್ಲಿ ಐತೆ, ಆದರೆ ಇಂಜಿನ್ ಮಾತ್ರ ಆಫ್ ಆಗೈತೆ. ಇವಾಗ ನಾನು ಕ್ಲಚ್ ಪ್ರೆಸ್ ಮಾಡಿದ ತಕ್ಷಣ ಗಾಡಿ ಆನ್ ಆಗುತ್ತೆ ನೋಡಿ. ಇದು XUV 700. ಸೊ ಇದರಲ್ಲಿ 6 ಸ್ಪೀಡ್ ಗೇರ್ ಬಾಕ್ಸ್ ಬರೋದು. ಸೊ ಇದರಲ್ಲಿ ರಿವರ್ಸ್ ಹಾಕೋದೇ ಒಂದು ಕಷ್ಟ. ಏನ್ ಕಷ್ಟ? ಬರೀ ಮಾಪ್ ಎತ್ತು ಕ್ಲಚ್ ಹಿಡ್ಕೊ. ಹಿಡ್ದೆ ಈ ಕಡೆ ಇಷ್ಟೇ, ಬರೀ ಮಾಪ್ ಎತ್ಬಿಟ್ಟು ನೀನ್ ರಿವರ್ಸ್ ಹಾಕ್ಬೇಕು. ಅದೇ ನಾನು ಇದು ಫಸ್ಟ್ ಟೈಮ್ ನೋಡ್ತಾ ಇರೋದು ಈ ಕಾರಲ್ಲಿ. ಇವ್ನ ಸೆಡೆ ನನ್ನ ಮಗ. ಸೊ ಗೇರ್ ಶಿಫ್ಟ್ ಮಾಡಿ ಇವಾಗ ಹೋಗೋಣ ಬನ್ನಿ. ಏನ್ ಬ್ರೋ ಇಷ್ಟು ಸ್ಮೂತ್ ಆಗೈತೆ. ಎಕ್ಸ್ಪೀರಿಯನ್ಸ್ ನಿಮಗೆ ಸ್ಮೂತ್ ಅಂತ. ಅಯ್ಯೋ ಡಬಲ್ ಮೀನಿಂಗ್ ಸರ್. ಎಸಿ ಹಾಕ್ಲಾಪು. ಸೊ ಗೈಸ್ ನೋಡಿ ಇದ್ರಲ್ಲಿ ಕ್ರೂಸ್ ಕಂಟ್ರೋಲ್ ಬರುತ್ತೆ. ನಾವು ಆರಾಮಾಗಿ ಕ್ರೂಸ್ ಮಾಡ್ಕೊಂಡು ಹೋಗ್ಬೋದು ಹೈವೇಲಿ. ಆ್ಯಂಡ್ ಹೇಳ್ತಾ ಹೋದರೆ ಇದರಲ್ಲಿ ಫ್ಯೂಚರ್ಸ್ ಮುಗಿಯೋದೇ ಇಲ್ಲ. ಆ್ಯಂಡ್ ಇದು ನೋಡಿ ಗೈಸ್, ಏನು ಲಕ್ಸುರಿ ಫೀಲ್ ಗೈಸ್. ಮುಖ್ಯ ವಿಷಯಕ್ಕೆ ಬರಲ್ಲ ಗೈಸ್. ಇದ್ರ ಇಂಜಿನ್ ಬಗ್ಗೆ ಬರೋದಂದರೆ ಇದು 290
ಸಮಥಿಂಗ್ ವಾಟ್ ದಟ್ ಈಸ್, ಅಯ್ಯೋ ಮರ್ತೋಯ್ತು ಗೈಸ್. ಈ ಇಂಜಿನ್ ಬಗ್ಗೆ ಹೇಳೋದಕ್ಕೆ ಬಂದರೆ 2198cc ಇಂಜಿನ್ ಆ್ಯಂಡ್ 182 bhp ಆ್ಯಂಡ್ 450 Nm ಟಾರ್ಕ್ನ ಪ್ರೊಡ್ಯೂಸ್ ಮಾಡುತ್ತೆ ಈ ಕಾರು. ಸೊ ನೀವೇ ಇಮ್ಯಾಜಿನ್ ಮಾಡ್ಕೊಳ್ಳಿ, ಅಟ್ಲೀಸ್ಟ್ ನಿಮ್ಗೆ ಓಡ್ಸೋಕ್ಕೆ ಕಾರ್ ಸಿಕ್ಕಿಲ್ಲ ಅಂದರೆ ಇಮ್ಯಾಜಿನ್ ಮಾಡ್ಕೊಳ್ಳಿ 450 Nm ಟಾರ್ಕ್ ಅಂದರೆ ಎಷ್ಟು ಪವರ್ ಪ್ರೊಡ್ಯೂಸ್ ಮಾಡುತ್ತೆ ಅಂತ. ಇನ್ನು ಫೀಲ್ ಬೇಕು ಬ್ರದರ್, ಅರ್ಥ ಮಾಡ್ಕೊಳ್ಳಿ. ಆ್ಯಂಡ್ ಇದ್ರ ಫ್ಯೂಯಲ್ ಟ್ಯಾಂಕ್ ಕೆಪಾಸಿಟಿ ಹೇಳೋದು ಬಂದರೆ ಇದು 60 ಲೀಟರ್ ಫ್ಯೂಯಲ್ ಟ್ಯಾಂಕ್ ಕೆಪಾಸಿಟಿ. ಸೊ ಅವ್ರು ಹೇಳಿದ್ರಲ್ಲ ಹಿಂಗೆ, ಇದರಲ್ಲಿ ಏನು ಬಟನ್ ಏನು ಬರೋಲ್ಲ. ಸೊ ಪುಷ್ ಮಾಡಿ ಖುಷಿ ಪಡಿ ಅಷ್ಟೇ ಈ ಕಾರಲ್ಲಿ. ಸೊ ನೆಕ್ಸ್ಟು ಟೈರ್ ಬಗ್ಗೆ ಹೇಳೋದ ಅಂತ ಬಂದರೆ, ಇದು ಟೈರು 235 ಸೆಕ್ಷನ್ 18 ಟೈರ್ ಇದೆ ನೋಡಿ ಗಾಯ್ಸ್. ಸೊ ಇದು AX7 XUV 700 AX7. ಸೊ ಇದು ಇನ್ನೊಂದು ಲಕ್ಸುರಿ ವೇರಿಯಂಟ್ ಐತೆ, ಅದರಲ್ಲಿ ವೈರ್ಲೆಸ್ ಚಾರ್ಜಿಂಗ್ ಇಂದ ಏನೇನೋ ಬರುತ್ತೆ. ಸೊ ಇದರಲ್ಲಿ ವೈರ್ಲೆಸ್ ಚಾರ್ಜಿಂಗ್ ಬರೋಲ್ಲ, ಇದು ನಾರ್ಮಲು. ಇಲ್ಲೊಂದು ಫೋನ್ ಇಡ್ಬೋದು. ಸೊ ಇಲ್ಲಿ ಚಾರ್ಜಿಂಗ್ ಸಾಕೆಟ್ ಐತೆ, ಇಲ್ಲೊಂದು USB ಐತೆ, ಆ್ಯಂಡ್ ಇಲ್ಲಿ ಒಂದು ದೊಡ್ಡ ಡಿಸ್ಪ್ಲೇ ಇದೆ ಗೈಸ್. ಇದು ಡಿಸ್ಪ್ಲೇ ಕಂಟ್ರೋಲ್ ಮಾಡೋಕ್ಕೆ. ಇದು ಕ್ರೂಸ್ ಆಪ್ಷನ್ ಐತೆ, ಇದು ಸ್ಪೀಡ್ ಲಿಮಿಟ್ನ ಇಡೋಕ್ಕೆ ಗೈಸ್. ಆ್ಯಂಡ್ ಇಲ್ಲೊಂದು ಆಮ್ರೆಸ್ಟ್ ಐತೆ. ಆಮ್ರೆಸ್ಟ್ನ ಹಿಂದೆ ಮಾಡಿದ್ರೆ ಇದರಲ್ಲಿ ಜಾಗ ಇದೆ ಅನಿಸುತ್ತೆ. ಹಾಂ ನೋಡಿ, ಇಲ್ಲೊಂದು ಸ್ವಲ್ಪ ಸ್ಪೇಸ್ ಇದೆ, ಏನಾರು ಇಟ್ಕೋಬೋದು ನೀವು. ಸೊ ನೋಡಿ, ಲೆಗ್ ರೂಮ್ ಒಂದು ಮಟ್ಟಕ್ಕೆ ಚೆನ್ನಾಗೈತೆ. ಆ್ಯಂಡ್ ಕೈ ಸಪೋರ್ಟುವೆ ಸ್ಪೇಷಿಯಸ್ ಆಗೈತೆ. ಹಿಂದ್ಗಡೆನೂ AC ಬರುತ್ತೆ, ಆಮೇಲೆ ಒಂದು Type C ಚಾರ್ಜರ್ ಸಿಗುತ್ತೆ. ಆ್ಯಂಡ್ ಇಲ್ಲಿ ಫೋನ್ ಇಟ್ಕೋಬೋದು. ಇದ್ರದ್ದು ಸೇಮ್ ಇನೋವಾ ಥರನೇ SRS ಏರ್ ಬ್ಯಾಗ್ಸ್ ಬರೋದು. ಎಲ್ಲ ಕಾರಲ್ಲೂ SRS ಮ್ಯಾಕ್ಸಿಮಮ್ ಬರೋದು. ನಾವು ನಿಮ್ಗೆ ಯಾವಾಗಲೇ ಹೇಳ್ದಂಗೆ ಇದು XUV 700 AX7. ಸೊ XUV ಫುಲ್ ಫಾರ್ಮ್ ಏನು ಗೊತ್ತಾ ನಿಮಗೆ? ಕ್ರಾಸ್ ಯುಟಿಲಿಟಿ ವೆಹಿಕಲ್. ಇಲ್ಲ 700 ಓ ಅಂದರೆ ಏನಕ್ಕೆ ಕೇಳು? ಅದು 700 700 ಅಲ್ಲ ಓ ಕಣ, ಅದು 700. ಆಮೇಲೆ 500 300. ಯಾಕೆ ಹೇಳು? ಮಹೇಂದ್ರ ಅವ್ರದ್ದು ಏನೋ ಒಂದು ಸ್ಕೀಮ್ ಥರ, ಅವ್ರದ್ದು ಏನೇ ಕಾರು ಲಾಂಚ್ ಮಾಡಿದ್ರು ಅದು ಓ ಇಂದ ಎಂಡ್ ಆಗಬೇಕು ಅಂತ. ಸೊ ಇದರಲ್ಲಿ ಆಲ್ಟೋ ಕಾರ್ಪ್ಲೇ ಮತ್ತು ಆ್ಯಪಲ್ ಕಾರ್ಪ್ಲೇ, ಆ್ಯಂಡ್ರಾಯ್ಡ್ ಆಲ್ಟೋ ಮತ್ತು ಇನ್ನೂ ಏನೇನೋ ಇದೆ. ಮಹೇಂದ್ರ ಕಾರಲ್ಲಿ ಫಾಸ್ಟೆಸ್ಟ್ SUV ಮತ್ತು ಆ್ಯಂಡ್ ಇದೇ ಸೇಫೆಸ್ಟ್ SUV ಗೈಸ್ ಈ ಕಾರು. ಯಾರು ಹೇಳಿದವ್ರು ನಿಮಗೆ? ಅದೆಲ್ಲ ಇನ್ಫಾರ್ಮೇಶನ್ ನಮಗೆಲ್ಲ ಗೊತ್ತಾಗೋಯ್ತು. ನಂದನ್ ಹೆಂಗೆ ಅನಿಸ್ತೈತೆ ಹಿಂದ್ಗಡೆ? ಕಂಫರ್ಟಬಲ್ ಐತೆ ನಂದನ್? ಅಂಬಾರಿ ಮೇಲೆ ಹೋದಂಗೆ ಆಗ್ತಿದೆ. 10 ರೂಪಾಯಿಗೆ ಆ್ಯಕ್ಟಿಂಗ್ ಮಾಡು ಅಂದರೆ 100 ರೂಪಾಯಿಗೆ ಮಾಡ್ತಿಲ್ಲ ಗೈಸ್. ಇವಾಗ ಸ್ಪೆಷಲ್ ಫೀಚರ್ ಸನ್ರೂಫ್ ಓಪನ್ ಆಗೈತೆ ನೋಡಿ. ಕಾರ್ದು ಮೈಲೇಜ್ ಎಷ್ಟು ಎಕ್ಸ್ಪೆಕ್ಟ್ ಮಾಡ್ಬೋದು ಅಂದರೆ ಒಂದು 17 to 18 ಗೈಸ್ ಹೈವೇಲಿ. ಆ್ಯಂಡ್ ನೀವೇನಾರ ಸಿಟಿಲಿ ಓಡಿಸ್ತೀನಿ ಅಂದರೆ ನೀವೇ ಒಂದು 14 ಒಂದು 15 ಅಷ್ಟೇ. ಆ್ಯಂಡ್ ಇದರಲ್ಲಿ 7 ಏರ್ ಬ್ಯಾಗ್ಸ್ ಬರೋದು ಗೈಸ್ ಈ ಕಾರಲ್ಲಿ. 7 ಏರ್ ಬ್ಯಾಗ್ಸ್ ಅಲ್ಲೂ ಚಲೋ ನೋಡಿ. ಡ್ಯಾಶ್ ಬೋರ್ಡ್ ಇಷ್ಟು ಬರುತ್ತೆ. ಆ್ಯಂಡ್ ನೆಕ್ಸ್ಟ್ ಇನ್ನೇನು ಹೇಳೋದು ಅಂದರೆ, ಕಂಫರ್ಟ್ಗೆ ಹೇಳಿ ಮಾಡಿಸಿದ ಕಾರು ಗೈಸ್ ಇದು. ಸೊ ಆಮೇಲೆ ಇದಕ್ಕೆ 360 ಡಿಗ್ರಿ ಕ್ಯಾಮ್ರಾ ಬರುತ್ತೆ. ಸೊ ಇಲ್ಲೊಂದು ಕ್ಯಾಮ್ರಾ, ಅಲ್ಲಿ 2 ಮಿರರ್ ಸೈಡಲ್ಲೂ ಕ್ಯಾಮ್ರಾ ಮತ್ತು ರೇರಲ್ಲಿ ಒಂದು ಕ್ಯಾಮ್ರಾ. ಗೈಸ್ ಈ ವಿಡಿಯೋ ಇವಾಗ ಎಂಡ್ ಮಾಡೋ ಸಮಯ, ಯಾಕಂದರೆ ನನಗೆ ಗೊತ್ತಿರೋ ಡೀಟೇಲ್ಸ್ ಎಲ್ಲ ನಾನು ಹೇಳಿದ್ದೀನಿ. ಸೊ ಇವಾಗ ಈ ವಿಡಿಯೋನ ಎಂಡ್ ಮಾಡೋ ಸಮಯ. ಸೊ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ಗೈಸ್. ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ, ಬೆಲ್ ಐಕನ್ನ ಒತ್ತಿ ಪಾಪ ನಮ್ಮ ಹುಡುಗನಿಗೆ. ಬರೀ ಇಂಥದೆಯಾ?